ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದರ ಫ್ರೆಂಡ್ಸ್, ಇವತ್ತು ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಭಾನುವಾರ, ಸೊ ಸಂಡೇ ಲಾಗ್ ಆಗಿರುತ್ತೆ. ಬನ್ನಿ ಇವತ್ತಿನ ಸಂಡೇ ಹೇಗಿರುತ್ತೆ ನನ್ನ ಮಕ್ಕಳ ಜೊತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಫ್ರೆಂಡ್ಸ್, ಇನ್ನು ಕಿಚನ್ ರಿಲೇಟೆಡು ಒಂದಿಷ್ಟು ಟಿಪ್ಸ್ನ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಕ್ಲೀನ್ ಕಿಚನಿಗೋಸ್ಕರ ಏನೆಲ್ಲ ಮಾಡಬೇಕು, ನಾವು ಕಿಚನ್ನ ಕ್ಲೀನ್ ಇಟ್ಕೊಂಡ್ರೆ ನಾವು ಯಾವ ಥರ ಮೆಥಡ್ಗಳನ್ನ ಫಾಲೋ ಮಾಡಿದ್ರೆ ನಮ್ಮ ಕಿಚನ್ ಕ್ಲೀನಾಗಿರುತ್ತೆ ಎವ್ರಿ ಟೈಮ್ ಅಂತೇಳಿ ನಾನು ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ತಡ ಮಾಡೋದು ಬೇಡ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಶುರು ಮಾಡೋಣ. ಜೊತೆಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್, ಶೇರು, ಕಮೆಂಟು, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದೆ ನನ್ನ ವಿಡಿಯೋ ಮೊದಲಿಗೆ ನೀವೇ ನೋಡ್ಬೋದು. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ನನ್ನ ಮಕ್ಕಳಿಬ್ಬರು ಮಲಗಿದ್ದಾರೆ. ಇವತ್ತು ಟೈಮ್ ಕೂಡ ನೋಡ್ಬೋದು, 9:30 ಆಗ್ತಾಯಿದೆ ನೋಡಿ. ಸೊ ಹಾಗೆ ಫ್ರೆಂಡ್ಸ್, ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಪ್ಲಸ್ ನಾನು ಸ್ನಾನಕ್ಕೆ ಹೊರಟಿದ್ದೆ. ಸ್ನಾನಕ್ಕೆ ಹೋಗಿ ನಾನು ವಾಶ್ರೂಮು, ಟಾಯ್ಲೆಟ್ ರೂಮು ಎಲ್ಲ ಕ್ಲೀನ್ ಮಾಡಿ, ನಾನು ಇದ್ದಿದ್ದೆ 8 o'clock ಫ್ರೆಂಡ್ಸ್. ಇವತ್ತು ಎಲ್ಲ ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಇನ್ನು ಇವತ್ತು ಸಂಡೇ ಅಲ್ವಾ, ವಾಶ್ರೂಮ್ ಎಲ್ಲ ನೀಟ್ ಮಾಡ್ತೀನಿ ನಾನು ನನ್ನ ಮಕ್ಕಳು ಹೇಳೋದಾದರೆ ನೀಟ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಮಲಗಿದ್ದಾರೆ. ಸೊ ಎದ್ದೇಳಷ್ಟರಲ್ಲಿ ಒಂದಿಷ್ಟು ಕಿಚನ್ ಕೆಲಸನ ಮುಗಿಸ್ಕೊಬಿಡ್ತೇನೆ. ನೋಡಿ ಕಿಚನ್ ಹೇಗಾಗಿದೆ ಅಂತೇಳಿ. ಸೊ ಕಿಚನ್ ಕೆಲಸನ ಮುಗಿಸ್ಕೊಂಡು ಫ್ರೆಂಡ್ಸ್, ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ಕಿಚನ್ ಕ್ಲೀನಿಂಗ್ ಜೊತೆಗೆ ನಾನು ಕೆಲವೊಂದು ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅಂದರೆ ಕೆಲಸ ಮಾಡ್ತಾನೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಮೊದಲಿಗೆ ನಮಗೆ ಕಿಚನ್ನು ನೀಟಾಗಿ ಆರ್ಗನೈಸ್ಡ್ ಆಗಿ ಕಾಣಬೇಕು, ಕ್ಲೀನಾಗಿರಬೇಕು ಎನಿ ಟೈಮ್ ಅಂತಂದರೆ ಏನು ಮಾಡಬೇಕಂದ್ರೆ, ಮೊದಲಿಗೆ ನಾವು ನೈಟ್ ಹೊತ್ತು ಪಾತ್ರೆನೆಲ್ಲ ಏನು ಯೂಸ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿ, ಜೊತೆಗೆ ಶೆಲ್ಫ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ಕಿಚನ್ನಿಗೆ ಎಂಟರ್ ಆಗಿದ ತಕ್ಷಣ ನಮಗೊಂದು ಪಾಸಿಟಿವ್ ವೈಬ್ಸ್ ಕಾಣಿಸುತ್ತೆ ಕಿಚನ್ನಲ್ಲಿ. ಮತ್ತು ನಮಗೆ ನೆಕ್ಸ್ಟ್ ಏನೇ ವರ್ಕ್ ಮಾಡ್ಕೋಬೇಕಂದ್ರೂ ಖುಷಿ ಅನಿಸುತ್ತೆ. ಸೊ ಇದನ್ನು ನೀವು ನೈಟ್ ಹೊತ್ತೇ ಮಾಡ್ಕೊಳ್ಳಿ. ಆದಷ್ಟು ಫ್ರೆಂಡ್ಸ್ ನೈಟ್ ಹೊತ್ತು ನೀವು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇದು ತುಂಬಾ ಒಂದು ಹೆಲ್ದಿ ಹ್ಯಾಬಿಟ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ನೈಟ್ ಹೊತ್ತು ತಿಂದಿರೋ ರಿಸಲ್ಟ್ಸ್ನೇನಾದರೂ ಸಿಂಕಿಗಳಿಗೆ ಹಾಕಿದ್ರೆ ಅಲ್ಲಿ ನಮಗೆ ಕಾಕ್ರೋಚ್ಗಳು ಉತ್ಪತ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಅನ್ಹೆಲ್ದಿ ಕೂಡ ಆಗುತ್ತೆ ನಮಗೆ, ಯಾಕೆಂದರೆ ಅವು ಫುಡ್ಗಳ ಮೇಲೆಲ್ಲ ಓಡಾಡೋದ್ರಿಂದ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ, ಈ ಥರ ಇಶ್ಯೂ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ರಾತ್ರಿ ಹೊತ್ತು ನಾವು ಕಿಚನ್ನ ನೀಟಾಗಿ ಇಟ್ಕೊಳ್ಳಿಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ನಾನು ರಾತ್ರಿ ಹೊತ್ತು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಯಾಕಂದರೆ ನನಗೆ 2 ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ತುಂಬಾ ಕಷ್ಟ ಅನ್ನಿಸ್ತಾ ಇರುತ್ತೆ. ಸೊ ದಟ್ ಹಾಗಾಗಿ ನನಗೆ ನೈಟ್ ಹೊತ್ತು ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಯಾಕಂದರೆ ಅವರಿಗೆ ತಿನ್ನಿಸೋದು ಮತ್ತು ಅವ್ರನ್ನ ಮಲಗಿಸೋದು ಇದೇ ನನಗೆ ಜಾಸ್ತಿ ಟೈಮ್ ಹಿಡಿಸ್ಬಿಡುತ್ತೆ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಳ್ತೀನಿ. ನೀವು ಆದಷ್ಟು ರಾತ್ರಿ ಹೊತ್ತು ಕಿಚನ್ನ ಕ್ಲೀನ್ ಇಟ್ಕೊಂಡ್ರೆ ಮಾರ್ನಿಂಗ್ ಅಂತೂ ಅದ್ರ ವೈಬ್ಸ್ ಇದೆಯಲ್ಲ, ತುಂಬಾ ಖುಷಿ ಅನಿಸುತ್ತೆ. ಕುಕ್ಕಿಂಗ್ ಮಾಡಲಿಕ್ಕೆ ನಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಸೆಕೆಂಡ್ ಟಿಪ್ ಬಂದುಬಿಟ್ಟು, ನಾವು ಸ್ವಲ್ಪ ಒಂದಿಷ್ಟು ಸಾಲ್ಟ್ ಡಬ್ಬ ಆಗಿರ್ಬೋದು, ದಿನಸಿ ಸ್ಟೋರೇಜ್ ಡಬ್ಬಗಳಾಗಿರ್ಬೋದು, ಅವುಗಳನ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ಆ ಕವರ್ಗಳು ಸಮೇತ ನಾವು ಇಟ್ಕೊಂಡ್ರೆ ಸ್ವಲ್ಪ ಅದು ಮೆಸ್ಸಿಯಾಗಿ ಕಾಣುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣಲ್ಲ ಕಿಚನ್ನು. ಡಬ್ಬಗಳಿಗೆಲ್ಲ ನೀಟಾಗಿ ಸ್ಟೋರ್ ಮಾಡಿಬಿಟ್ಟು, ಹಾಗೆ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಜಾಗನ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾವೇನು ಕಿಚನ್ನಲ್ಲಿ ಒಂದು ಸಣ್ಣ ಪುಟ್ಟ ಅಷ್ಟು ಜಾಗನ ನಾವು ಚೆನ್ನಾಗಿ ಕಾಣಲಿ, ನೀಟಾಗಿ ಕಾಣಲಿ ಅಂತ ಆರ್ಗನೈಸ್ ಮಾಡಿರ್ತೀವಲ್ಲ, ಅಲ್ಲಿ ಸಾಕಷ್ಟು ಡಸ್ಟ್ ಇರುತ್ತೆ ಫ್ರೆಂಡ್ಸ್. ಮತ್ತು ನಾವು ಅಲ್ಲಿ ಸ್ವಲ್ಪನಾದರೂ ಚೆಲ್ಲಾಡಿರ್ತೀವಿ, ಯಾಕೆಂದರೆ ಅರ್ಜೆಂಟಲ್ಲಿ ಕೆಲಸ ಮಾಡುವಾಗ ಒಂದಿಷ್ಟಾದರೂ ಚೆಲ್ಲಾಡಿ ಅಲ್ಲಿ ಸ್ವಲ್ಪನಾದರೂ ಡಸ್ಟು ಮತ್ತು ಗಲೀಜಾಗೇ ಆಗಿರುತ್ತೆ. ಸೊ ಅದನ್ನು ನಾವು ವಾರದಲ್ಲಿ 2-3 ಸಲ ನಾವು ಕಿಚನ್ನಲ್ಲಿ ಕ್ಲೀನ್ ಮಾಡಿಕೊಂಡು, ಡಸ್ಟ್ ಏನಾದರೂ ಕೂತಿದ್ರೆ ಅದನ್ನು ಒಂದು ಕ್ಲಾತಿಂದ ಒರೆಸ್ಕೊಂಡು, ಮತ್ತು ಸ್ಟೋರೇಜ್ ಬಾಕ್ಸ್ಗಳನ್ನ ಒಂದು ಕ್ಲಾತಿಂದ ಒರೆಸ್ಕೊಂಡು ಈ ಥರ ನೀಟಾಗಿ ಸ್ಟೋರ್ ಮಾಡೋದ್ರಿಂದಲೂ, ಅಂದರೆ ನೀಟಾಗಿ ಆರ್ಗನೈಸ್ ಮಾಡೋದ್ರಿಂದ ನಮಗೆ ಕಿಚನ್ನು ಅಷ್ಟು ಡಸ್ಟಿ ಅನಿಸಲ್ಲ, ನೀಟಾಗಿ ಕಾಣಲಿಕ್ಕೂ
ಅಮ್, ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಡಸ್ಟಿಂದ ನಮಗೆ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ವಾರದಲ್ಲಿ ಒಂದು 3 ಸಲನಾದರೂ ನಾವು ಏನು ನೀಟಾಗಿ ಕಾಣಲಿಕ್ಕೆ ಆರ್ಗನೈಸ್ ಮಾಡಿರ್ತೀವಲ್ಲ ಅವುಗಳನ್ನ ಕ್ಲೀನ್ ಮಾಡಿಕೊಂಡ್ರೆ ಕಿಚನ್ನು ಲುಕಿಂಗ್ ಗುಡ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಅದನ್ನೇ ನಾನು ಇವಾಗ ಅಲ್ಲಿ ನಾನು ಏನೊಂದು ಸಣ್ಣ ಪುಟ್ಟ ಹಲ್ಗೆ ಇಟ್ಟಿದ್ನಲ್ಲ ಅದನ್ನು ಹಲ್ಗೆನ ತೆಗೆದು ಅದ್ರ ಕೆಳಗಡೆ ಡಸ್ಟ್ ಇತ್ತು. ಜೊತೆಗೆ ನಾನು ಸಾಲ್ಟ್ ಅವೆರಡು ಜಾರಿ ಡಬ್ಬಗಳಲ್ಲಿ ದೊಡ್ಡ ಸಾಲ್ಟು ಸಣ್ಣ ಸಾಲ್ಟ್ ಎಲ್ಲ ತುಂಬಿಸಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಅರ್ಜೆಂಟಲ್ಲಿ ಏನೋ ಒಂದು ಕುಕ್ ಮಾಡ್ತಾ ಇರ್ತೀನಿ, ಬಟ್ ನನ್ನ ಮಗ ಎದ್ದ ಅಂದರೆ ಏನೋ ಸಾಲ್ಟ್ ಹಾಕಬೇಕಾಗುತ್ತೆ ತಿಂಡಿಗೆ ಅಥವಾ ಸಾಂಬಾರಿಗೆ, ಏನೋ ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕಾಗುತ್ತೆ. ಅರ್ಜೆಂಟಲ್ಲಿ ಹಾಕ್ಬಿಡ್ತೀನಿ, ಪಟ್ ಅಂತ ಅದಕ್ಕೆ ಹಾಕ್ತೀನಿ. ಆವಾಗ ಅದೇನಾಗುತ್ತೆ ಚೆಲ್ಲಾಡಿಬಿಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ನಮಗೂ ನೀಟ್ನೆಸ್ಸಾಗಿ ಕಾಣ್ತಾ ಇರುತ್ತೆ ಕಿಚನ್ನು. ಓಕೆನಾ? ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಥರ್ಡ್ ಒನ್ ಟಿಪ್ ಏನಪ್ಪ ಅಂತಂದರೆ, ಹಾಗೆ ಫ್ರೆಂಡ್ಸ್ ನಾವು ವಿಸಲ್ಸ್ ಇರ್ತಾವಲ್ಲ, ವಿಸಲ್ಸ್ಗಳನ್ನ ನಮಗೆ ಕೈಗೆ ಎಟ್ಕೋ ಥರ ಒಂದು ಕಡೆ ನೀಟಾಗಿ ಅದನ್ನು ಇಟ್ಬಿಟ್ರೆ ನಮಗೆ ಕುಕ್ಕಿಂಗ್ ಮಾಡಲಿಕ್ಕೂ ಬೇಗನೆ ಈಸಿ ಆಗುತ್ತೆ, ಟೈಮ್ ಕೂಡ ವೇಸ್ಟ್ ಆಗೋಲ್ಲ. ಮತ್ತು ನಾವು ಇಲ್ಲೇ ಆರ್ಗನೈಸ್ ಮಾಡಿಟ್ಟಿರ್ತೀವಿ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಹರೆಬರೆಯಾಗಿ ಇವಾಗ ನಾವು ವಿಸಲ್ಸ್ನ ಎಲ್ಲೋ ಹಾಕಿರ್ತೀವಿ, ಪಾತ್ರೆಗಳೊಳಗಡೆ ಮಿಕ್ಸ್ ಆಗಿರುತ್ತೆ, ಅಥವಾ ನಾವೆಲ್ಲೆಲ್ಲಾದರೂ ಪ್ಲೇಟ್ಗಳ ಜೊತೆ ಬಟ್ಲುಗಳ ಜೊತೆ ಇಟ್ಟಿರ್ತೀವಿ. ಸೊ ಅವನ್ನ ಹುಡ್ಕೋಕ್ಕೋಸ್ಕರ ಪಾತ್ರೆಗಳನ್ನೆಲ್ಲ ತೆಗ್ದಾಕೋದು, ಮತ್ತು ನಮಗೆ ಒಂಥರ ಸಿಗಲಿಲ್ಲ ಅಂದರೆ ಏನೋ ಒಂಥರ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ. ಸೊ ಅಷ್ಟು ಅರ್ಜೆಂಟಲ್ಲಿ ಹುಡ್ಕಾಡೋಕ್ಕಿಂತ ಈ ಥರ ನೀಟಾಗಿ ನಮಗೆ ಕೈಗೆ ಎಟ್ಕೋ ಜಾಗದಲ್ಲಿ ನಾವು ಎತ್ತಿ ಇಟ್ಕೊಂಡ್ಬಿಟ್ವಿ ಅಂತಂದರೆ, ಬೇರೆ ನಾವು ಎಲ್ಲ ತೆಗ್ದು ಹಾಕಿ ಮತ್ತು ಕಿಚನ್ನ ಮೆಸ್ಸಿ ಮಾಡಿ ಹುಡ್ಕೋಕ್ಕಿಂತಲೂ ಈ ಥರ ಪಟ್ ಅಂತ ಒಂದು ಕಡೆ ಆರ್ಗನೈಸ್ ಮಾಡಿಟ್ಬಿಟ್ರೆ ತೊಳೆದ್ಬಿಟ್ಟು ಬೇಗನೂ ಕೈಗೆ ಎಟ್ಕುತ್ತೆ ಫ್ರೆಂಡ್ಸ್. ಟೈಮ್ ಕೂಡ ವೇಸ್ಟ್ ಆಗೋಲ್ಲ. ನಾವು ಅದು ವಿಸಲ್ನ ಬೇಗನೆ ತೊಗೊಂಡು ಯೂಸ್ ಮಾಡ್ಕೋಬೋದು. ಇದರಿಂದಲೂ ಕೂಡ ಕಿಚನ್ ನೀಟಾಗಿ ಆರ್ಗನೈಸ್ಡ್ ಆಗಿ ಕಾಣುತ್ತೆ. ಓಕೆನಾ? ಹಾಗೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಒಂದು ಟಿಪ್ ಬಂದುಬಿಟ್ಟು, ಹಾಗೆ ಫ್ರೆಂಡ್ಸ್, ಇನ್ನು ಪಾತ್ರೆಗಳು ಏನು ನಾವು ಯೂಸ್ ಮಾಡಿರುವಂಥ ಪಾತ್ರೆ ಇರ್ತಾವಲ್ಲ, ಬೆಳಗ್ಗೆ ತಿಂಡಿ ಆಗಿರ್ಬೋದು, ನೈಟ್ ಊಟ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಸೊ ಇವನ್ನೆಲ್ಲ ನಾವು ಟೋಟಲಾಗಿ ಊಟ ಆದಮೇಲೆ ಎಲ್ಲ ನೀಟಾಗಿ ವಾಶ್ ಮಾಡಿಟ್ಬಿಟ್ರೆ ಪಾತ್ರೆಗಳು ಕೂಡ ನೀಟಾಗಿರುತ್ತೆ. ಜೊತೆಗೆ ಫ್ರೆಂಡ್ಸ್, ತೊಳೆದಿಟ್ಟಿರುವಂತಹ ಪಾತ್ರೆಗಳನ್ನ ಅವ ಜಾಗದಲ್ಲಿ ಆರ್ಗನೈಸ್ ಮಾಡಿಬಿಟ್ರೆ ಕಿಚನ್ನು ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ನಮಗೂ ಸಹ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್? ಆದಷ್ಟು ನಾವು ಹೆಣ್ಮಕ್ಳು ಕಿಚನ್ನಲ್ಲೇ ಟೈಮ್ನ ಜಾಸ್ತಿ ಸ್ಪೆಂಡ್ ಮಾಡ್ತೀವಿ. ಸೊ ನಾವಿರುವಂಥ ಪ್ಲೇಸ್ನ ಯಾವಾಗಲೂ ನೀಟಾಗಿ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋದ್ರಿಂದ ನಮಗೂ ಕುಕ್ಕಿಂಗ್ ಮಾಡಲಿಕ್ಕೂ ತುಂಬಾ ಖುಷಿಯಾಗುತ್ತೆ. ಸೊ ಹಾಗಾಗಿ ನಾವು ನೋಡಿ, ಇದನ್ನು ನಾನು ವಾಶ್ ಮಾಡಿದ್ದೀನಲ್ವ, ಅದರ ಪ್ಲೇಸ್ಗಳಿಗೆ ನಾನು ರೀಪ್ಲೇಸ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಬೇಕು ಅಂದಾಗ ಪಟ್ ಅಂತ ಪಾತ್ರೆಗಳು ಕೈಗೆಟುಕ್ತವೆ. ಸೊ ನಮಗೂ ಖುಷಿ ಅನಿಸುತ್ತೆ, ಪಾತ್ರೆಗಳ ಸೌಂಡು ಎಲ್ಲ ನಮಗೆ ಕೇಳೋದು ತಪ್ಪುತ್ತೆ. ಓಕೆನಾ? ಕಿಚನ್ ಕೂಡ ಕ್ಲೀನ್ ಆಯಿತು. ಒಂದಿಷ್ಟು ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಕಿಚನ್ನು ಕ್ಲೀನಾಗಿ ನೀಟಾಗಿ ಆರ್ಗನೈಸ್ ಇರಬೇಕಂದ್ರೆ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಇನ್ನೊಂದು ಟಿಪ್ ಬಂದುಬಿಟ್ಟು ನೋಡಿ, ಈ ಥರ ಸ್ಟೋರೇಜ್ ಬಾಕ್ಸ್ಗಳಿಗೆ ನಾವು ತಂದಿರೋ ದಿನಸಿ ಐಟಮ್ಸ್ನ ಸ್ಟೋರ್ ಮಾಡಿಬಿಟ್ರೆ ಆಯಿತು. ನಮ್ಮ ಕಿಚನ್ನು ಅವಾಗವಾಗ ಫಿಲ್ ಮಾಡ್ಕೊತಾ ಇರಬೇಕು, ಖಾಲಿ ಆದಂಗೂ ಫಿಲ್ ಮಾಡ್ತಾ ಇರಬೇಕು. ಸೊ ಇದರಿಂದ ಲುಕ್ನು ಸಹ ಚೆನ್ನಾಗಿ ಕಾಣುತ್ತೆ ಮತ್ತು ನೀಟಾಗಿರುತ್ತೆ. ಕವರ್ಸು ಅಲ್ಲಿ ಇಲ್ಲಿ ಎಲ್ಲ ಬಿದ್ದಿರಲ್ಲ, ಕಿಚನ್ ಕೂಡ ನೀಟಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂತಂದರೆ, ನಾವು ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಾದ್ಮೇಲೆ ಈ ಸ್ಕ್ರಬ್ಬರ್ ಎಲ್ಲ ಇರುತ್ತಲ್ಲ, ಇದನ್ನು ನೀಟಾಗಿ ವಾಶ್ ಮಾಡಿ ಬಿಸಿಲಿಗೆ, ಇಲ್ಲಿ ಸ್ವಲ್ಪ ಬಿಸಿಲು ಬೀಳೋದ್ರಿಂದ ನಾನು ಬಿಸಿಲಿಗೆ ಇಟ್ಬಿಡ್ತೇನೆ. ಅದು ಬಿಸಿಲಿಗೆ ಈ ಥರ ಒಣಗೋದ್ರಿಂದ ಅದರಲ್ಲಿ ಏನೇ ಇದ್ದರೂ ಸ್ಕ್ರಬ್ಬಲ್ಲಿ ಬ್ಯಾಕ್ಟೀರಿಯಾಸು ನಾವು ಪಾತ್ರೆ ತೊಳಿತೀವಲ್ಲ, ಸೋಪು ಮತ್ತು ಡಿಶ್ ವಾಶರ್ ಇದೆಲ್ಲ, ಮತ್ತು ಸ್ಕ್ರಬ್ಬರ್ಸು ನೋಡ್ತಾ ನೋಡಿ, ಸ್ಕ್ರಬ್ಬರ್ಸು ಇವುಗಳನ್ನ ನನಗೆ ಇಲ್ಲೇ ವಿಂಡೋದಲ್ಲೇ ಬಿಸಿಲು ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಪಾತ್ರೆನೆಲ್ಲ ವಾಶ್ ಮಾಡಿದ ತಕ್ಷಣ ನಾನು ಬಿಸಿಲಿಗೆ ಇಟ್ಬಿಡ್ತೀನಿ, ಅದು ಡ್ರೈ ಆಗುತ್ತೆ. ಪ್ಲಸ್ ಅದ್ರಲ್ಲಿ ಏನೇ ಬ್ಯಾಕ್ಟೀರಿಯಾಸ್ಗಳಿದ್ರೂ ಕೂಡ ಅವು ಬಿಸಿಲಿಗೆ ಸಾಯ್ತವೆ. ಸ್ಕ್ರಬ್ಬರ್ಗಳೆಲ್ಲ ಯೂಸ್ ಮಾಡಿರ್ತೀವಲ್ಲ, ಸಾಕಷ್ಟು ಬ್ಯಾಕ್ಟೀರಿಯಾಸ್ಗಳಿರ್ತವೆ, ಅದನ್ನು ನೀಟಾಗಿ ನಾವು ವಾಶ್ ಮಾಡಿ ಒಂದು ಬಿಸಿಲಿಗೆ ಇಟ್ಬಿಟ್ರೆ ಬ್ಯಾಕ್ಟೀರಿಯಾಗಳು ಸಾಯೋದ್ರಿಂದ ನಾವು ಅಲ್ಲಿನೂ ಸಹ ನಾವು ಕ್ಲೀನ್ನೆಸ್ನ ಮೇಂಟೈನ್ ಮಾಡ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ ಕೂಡ ಆಲ್ಮೋಸ್ಟ್ ಕಿಚನ್ ನೋಡಿ ಫುಲ್ಲು ಕ್ಲೀನ್ ಆಗಿದೆ. ಇನ್ನು ಕುಕ್ಕಿಂಗ್ ಕೂಡ ಶುರು ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ಇನ್ನು ವಿಡಿಯೋದಲ್ಲಿ ನೀವು ಏನೆಲ್ಲ ಟಿಪ್ಸ್ಗಳನ್ನ ಕೊಡ್ತಾ ಹೋಗಬೇಕು, ಖಂಡಿತ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸಿಕ್ಕಿದಷ್ಟು. ಯಾಕೆಂದರೆ ಕುಕ್ಕಿಂಗ್ ಮಾಡ್ತಾ ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ಬೋದು, ಕಲೆಕ್ಟ್ ಮಾಡಿದ್ರೆ ಇನ್ ಕೇಸ್ ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಜೊತೆಗೆ ಫ್ರೆಂಡ್ಸ್, ಈ ಥರ ನಾವು ಫ್ರೆಂಡ್ಸ್ ನೋಡಿದ್ರೆ ಇವರಿಬ್ರು ಕೂಡ ಎದ್ರು. ಇನ್ನು ಫೈನಲ್ ಆಗಿ ನಾನು ಕುಕಿಂಗ್ ಮಾಡಬೇಕು. ಸೊ ರೈಸ್ ಬಾತ್ ಮಾಡೋಣ ಅಂತೀನಿ. ರಾತ್ರಿನೇ ನಾನು ಬಟಾಣಿನ ನೆನೆ ಹಾಕಿದ್ದೆ.
ಸೊ ಬಟಾಣಿ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಕ್ವಿಕ್ ಆಗಿ ಟೇಸ್ಟಿಯಾಗಿ ಮಾಡುವಂಥ ಬಟಾಣಿ ರೈಸ್ ಬಾತ್. ಸೊ ಬನ್ನಿ ಅದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆಯಾಗಲೂ ಸ್ಕಿಪ್ ಮಾಡಿದೆ ನೋಡಿ. ಬಟಾಣಿನ ನೆನೆಸಿಟ್ಟಿದ್ದೆ, ಒಂದು 2 ಟೈಮ್ಸ್ ವಾಶ್ ಮಾಡಿ ನೆನೆಸಿಟ್ಟಿದ್ದೆ ಆಯ್ತಾ. ನೋಡಿ ಮೊರೆ ಥರ ಬಂದ್ಬಿಟ್ಟಿದೆ. ಸೊ ಈಗ ಇದನ್ನ ನೀರನ್ನೆಲ್ಲ ಶೋಧಿಸ್ಕೊಂಡು ಬಟಾಣಿನ ಇಟ್ಬಿಡ್ತೀನಿ. ಮೊಳಕೆ ಬಂದರೆ ಇನ್ನೂ ಒಳ್ಳೇದಲ್ವ ಫ್ರೆಂಡ್ಸ್ ಹೆಲ್ತಿಗೆ. ಸೊ ಹಾಗಾಗಿ ಇದನ್ನು ನೀರನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತೆಗಿಬೇಕು. ಸೊ ಹಾಗೆ ಫ್ರೆಂಡ್ಸ್ ತಿಂಡಿನೂ ಕೂಡ ಪ್ರಿಪೇರ್ ಮಾಡ್ಕೊಂಬಿಡೋಣ. ನೋಡಿದ್ರಲ್ಲ ನನ್ನ ಮಕ್ಕಳು ಎದ್ಬಿಟ್ಟಿದ್ದಾರೆ. ತಿಂಡಿನೂ ಆದಷ್ಟು ಬೇಗ ಪ್ರಿಪೇರ್ ಮಾಡ್ಕೊಳ್ತೀನಿ, ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಮಕ್ಕಳು ಕೂಡ ಎದ್ದರು. ಇನ್ನು ಅವ್ರನ್ನಲ್ಲಿ ಆಟ ಆಡಲಿಕ್ಕೆ ಬಿಟ್ಟು, ಇನ್ನು ನನ್ನ ದೊಡ್ಡ ಮಗ ಇದ್ದರೆ ನನ್ನ ಚಿಕ್ಕ ಮಗ ನನ್ನನ್ನು ಅಷ್ಟೊಂದು ಆಟ ಮಾಡಲ್ಲ. ಬಂದು ಆ ಟೈಮಲ್ಲಿ ಸ್ವಲ್ಪ ಫ್ರೀ ಆಗಿಬಿಡ್ತೀನಿ. ನನ್ನ ದೊಡ್ಡ ಮಗ ಇದ್ದರೆ ಅವನ ಜೊತೆನೇ ಆಟ ಆಡ್ಕೊಂಡಿರ್ತಾನಲ್ವ. ಸೊ ಆ ಟೈಮಲ್ಲಿ ನಾನು ಕಿಚನಿಗೆ ಬಂದುಬಿಡ್ತೀನಿ ಕುಕ್ಕಿಂಗ್ ಮಾಡೋಣ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಬೇಗ ದಿಢೀರ್ ಅಂತೇಳಿ ನಾನು ರೈಸ್ ಬಾತ್ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ. ಜೊತೆಗೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಒಂದಿಷ್ಟು ಸೊಪ್ಪು ಜೊತೆಗೆ ನುಗ್ಗೆಕಾಯಿ ಕೂಡ ತಂದಿದ್ರು. ನನಗಂತೂ ನುಗ್ಗೆ ಸೊಪ್ಪು ಅಂದರೆ ತುಂಬಾ ಇಷ್ಟ. ಬಟ್ ನೋಡಿ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ. ಹಾಗೆ ಫ್ರೆಂಡ್ಸ್ ಇನ್ನು ರೈಸ್ ಬಾತ್ ಮಾಡಲಿಕ್ಕೆ ನಾನಿಲ್ಲಿ 2 ಈರುಳ್ಳಿ ಮತ್ತು ನಾನು 2 ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಕುಕ್ಕರ್ನ ಒಲೆ ಮೇಲಿಟ್ಟು ಅದಕ್ಕೆ ಫ್ರೆಂಡ್ಸ್ ಇನ್ನು ನಾನು ಕಬಾಬ್ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಂಥ ಟೈಮಲ್ಲಿ ನಾನು ಕಬಾಬ್ ಎಣ್ಣೆನ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಆ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಇದು ಸೋಂಪಿನ ಕಾಳು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಾಕಿ ಜೊತೆಗೆ ಕರಿಬೇವಿನ ಸೊಪ್ಪನ್ನ ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಜೊತೆಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಅರಿಶಿನ ಪುಡಿ, ಬಟಾಣಿ ಕಾಳು ಸೇರಿಸ್ಬಿಟ್ಟು ನಾನು ಚೆನ್ನಾಗಿ ಒಂದು 50 ಸೆಕೆಂಡ್ ನಾನು ಈ ಥರ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಫ್ರೈ ಮಾಡ್ತಿದ್ದಂಗೆ ಇದಕ್ಕೆ ನಾನು ಸ್ವಲ್ಪ ಮನೇಲೇ ಬರೀ ಸಾಂಬಾರು ಪೌಡ್ರ್ ಇರುತ್ತಲ್ಲ ಫ್ರೆಂಡ್ಸ್, ಅದು ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ವಾಟ್ರನ್ನ ಸೇರಿಸ್ಕೊತೀನಿ ಫ್ರೆಂಡ್ಸ್. ಜೊತೆಗೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಇದಕ್ಕೆ ತೊಳೆದಿರುವಂಥ ಅಕ್ಕಿನ ಸೇರಿಸ್ಕೊಂಡು ಮತ್ತು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ನನ್ನ ಕುಕ್ಕರಲ್ಲಿ 2 ವಿಸಲ್ ಕೂಗಿಸ್ಕೊಂಡ್ವಿ ಅಂದರೆ ರೈಸ್ ಬಾತ್ ಕೂಡ ರೆಡಿಯಾಗುತ್ತೆ. ಫ್ರೆಂಡ್ಸ್ ಇನ್ನು ರೈಸ್ ಬಾತಿಗೆ ವಿಸಲ್ ಹಾಕಿ ಇಟ್ಬಿಟ್ಟಿದ್ದೀನಿ. ಇನ್ನು ನನ್ನ ಮಗನಿಗೆ ಅಕ್ಕಿ ಹಾಕಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ. ಅವನಿಗೆ ರೈಸ ತಿನ್ನಿಸ್ಬಿಡ್ತೀನಿ. ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಸ್ವಲ್ಪ ಅನ್ನ ಮೆಟ್ಬಿಟ್ಟು ತಿನ್ಸೋಣ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನೊಂದು ಟಿಪ್ ಏನಪ್ಪ ಅಂದರೆ ಕಿಚನ್ ನೀಟಾಗಿ ಕಾಣಿಸ್ಲಿಕ್ಕೆ ನಾವು ಕುಕ್ಕಿಂಗ್ ಎಲ್ಲ ಮಾಡಿದ್ಮೇಲೆ ನೀಟಾಗಿ ಪಾತ್ರೆಗಳನ್ನ ಏನೆಲ್ಲ ನಾವು ಐಟಮ್ಸ್ ಮಾಡಿರ್ತೀವಲ್ಲ ಅದನ್ನು ಆರ್ಗನೈಸ್ ಮಾಡಿ ನೀಟಾಗಿ ಇಟ್ಬಿಟ್ರೆ ಆಯಿತು. ಕಿಚನ್ನು ನೀಟಾಗಿ ಕ್ಲೀನಾಗಿ ಲುಕಿಂಗ್ ಗುಡ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್ ಇನ್ನು ರೈಸ್ ಬಾತ್ ಮಾಡಿದ ತಕ್ಷಣ ನನ್ನ ಮಕ್ಳಿಗೆ ತಿನ್ನಿಸ್ತೇನೆ. ಜೊತೆಗೆ ಇನ್ನು ಮನೆ ಕಸ ಎಲ್ಲ ಹೊಡಿಬೇಕು ಫ್ರೆಂಡ್ಸ್. ಸೊ ಮನೆಯೆಲ್ಲ ನೀಟ್ ಮಾಡ್ಕೊಂಡ್ಬಿಡ್ತೀನಿ ಇದು ವಿಸಲ್ ಆಗೋಷ್ಟರಲ್ಲಿ. ಸೊ ಮಕ್ಕಳು ಹೇಗೆ ಅಂತ. ಹಾಗೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ನುಗ್ಗೆ ಸೊಪ್ಪು ತೊಗೊಂಬಂದಿದ್ರು. ಬಟ್ ಈ ನುಗ್ಗೆ ಸೊಪ್ಪಲ್ಲಿ ಏನೆಲ್ಲ ಮಾಡ್ಬೋದು ಅಂತೇಳಿ ನಾನು ನಿಮ್ಮಲ್ಲಿಗೆ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಫ್ರೆಂಡ್ಸ್. ನೀಟೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನೋಡಿ ಈ ರೂಮಂತೂ ನನಗಂತೂ ನೋಡೋಕ್ಕೆ ಆಗಲ್ಲ. ಹಿಂಗೆ ಇಷ್ಟೆಲ್ಲ ಐಟಮ್ಸು ಹಿಂಗೆ ಮಾಡಿಟ್ಟಿದ್ದಾರೆ ಅಂತ. ಸೊ ಹಾಗೆ ಫ್ರೆಂಡ್ಸ್ ನನ್ನ ಮಗ ಚಿಕ್ಕವನಿಗೆ ಚೊಪ್ಲಿ ಇಟ್ಕೊಂಡೇ ಓಡಾಡ್ತಿರ್ತಾನೆ. ಬಟ್ ತಿನ್ನಲ್ಲ, ಚೊಪ್ಲಿ ಇಟ್ಕೊಂಡು ಓಡಾಡ್ತಾನೆ, ಅದಂತೂ ನಿಜ. ಸೊ ಸುಮ್ಮನಿರೋ ಮುಟ್ಬೇಡ. ಹಾಗೆ ಫ್ರೆಂಡ್ಸ್ ಅವನು ಮುಟ್ಟಂಗಿಲ್ಲ ಫ್ರೆಂಡ್ಸ್. ಇನ್ನು ಚಿಕ್ಕವನ್ನ ದೊಡ್ಡವ್ರು ಮುಟ್ಟಂಗಿಲ್ಲ, ಕಿರ್ಚ್ಬಿಡ್ತಾನೆ. ಸೊ ಕ್ಲೀನಿಂಗ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಕಸ ಎಲ್ಲ ಹೊಡೆದು ಸ್ವಲ್ಪ ಇವೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊತೀನಿ. ಬೆಡ್ಶೀಟ್ ಎಲ್ಲ ಕೊಡ್ವಿ. ಸೊ ಮತ್ತೆ ಸಿಗ್ತೇನೆ. ಈಗ ಇಷ್ಟನೇ ಆಗಲ್ಲ ಥರ ಮಾಡಿದ್ರೆ. ನನ್ನ ಚಿಕ್ಕ ಮಗನಿಗೆ ಊಟ ಮಾಡ್ತೆ, ಅವನು ಮಲಗಿದ್ದಾನೆ. ಸೊ ಇನ್ನು ನನ್ನ ದೊಡ್ಡ ಮಗನೂ ಕೂಡ ಅವನಿಗೆ ಮೊಟ್ಟೆ ಪತ್ರ ಕೊಟ್ಟಿದ್ದೀನಿ. ಅವನಿಗೂ ಸಹ ಊಟನ ಮಾಡಿಸ್ದೆ, ಅವನು ಟಿ ವಿ ನೋಡ್ತಾ ಇದ್ದಾನೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮಲಗಿದ್ನಲ್ವ, ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್ ಇನ್ನು ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಯೂಸ್ಫುಲ್ ಇದೆ ಅಂತ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದೊಂದು ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನಗೆ ನೀವು ನೋಡ್ಬೋದು ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್ ಇವತ್ತಿನೆಲ್ಲ ಕೂಡ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾಳೆ ಮತ್ತೊಂದು
ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ ಬಾಯ್.